ಹಲೋ, ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಚಿಕನಲ್ಲಿ ಮಾಡಿದ್ದು. ಆಲ್ಮೋಸ್ಟ್ ನಾನ್ ವೆಜ್ ರೆಸಿಪಿ ಹಾಕಿ ಸ್ವಲ್ಪ ಗ್ಯಾಪೇ ಆಯಿತು, 1 ವೀಕ್ ಆಗೋಯ್ತು. ಅದಕ್ಕೋಸ್ಕರ ಇವತ್ತು ಹಾಕೋಣ ಅಂತ ಹಾಕ್ತೆ. ಮೊದಲಿಗೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿರೋದು, 1 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಅದು ಮಾಮೂಲಿ ನಾರ್ಮಲ್ ಟೇಬಲ್ ಸ್ಪೂನಲ್ಲೇ ತೊಗೊಂಡಿರೋದು. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿರೋದು. ಕಡಲೆ ಜಾಸ್ತಿ ಆಗುತ್ತೆ ಅನ್ನೋರು ಬೇಕಾದ್ರೆ ಕಡಿಮೆ ತೊಗೋಬೋದು, ಬಟ್ ಇದು ಬಂದು ನಾನು 2.5 kg ಚಿಕನ್ ಕ್ವಾಂಟಿಟಿಗೆ ತೊಗೋತಿರೋದು. ಲವಂಗ ತೊಗೊಂಡಿದ್ದೀನಿ 5 ರಿಂದ 6, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ ಒಂದೇ ತೊಗೊಂಡಿರೋದು. ಸ್ವಲ್ಪ ಶುಂಠಿ ಚಕ್ಕೆ ತೊಗೊಂಡಿದ್ದೀನಿ 2 ತುಂಡು, ಅದು ಚಿಕ್ಕದಾಗಿ ತೊಗೊಂಡಿರೋದು. ಇದು ಬಂದಿಗೆ ನಾನು 20 ಗೋಡಂಬಿ ತೊಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ನಾವು ರೆಡ್ ಮಸಾಲೆ ಮಾಡಬೇಕಾದ್ರೆ ಸ್ವಲ್ಪ ಗೋಡಂಬಿ ಹಾಕಿ ಮಾಡಿರೋ ಸೂಪರ್ ಆಗಿರುತ್ತೆ. ಮತ್ತೆ 3 ಟೇಬಲ್ ಸ್ಪೂನ್ ಧನಿಯಾ ಕಾಳು ತೊಗೊಂಡಿರೋದು. ಇದಿಷ್ಟು ನಾನು ಫ್ರೈ ಮಾಡ್ಕೊಳ್ತೀನಿ. ಇದನ್ನಿಷ್ಟನ್ನು ಈಗ ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. 5 ರಿಂದ 6 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. 3 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಮೀಡಿಯಂ ಸೈಜ್ ತೊಗೊಂಡಿದ್ದೀನಿ, ಮತ್ತು ಇನ್ನೊಂದು ಅರ್ಧ ತೊಗೊಂಡಿರೋದು. ಈಗ ನಾನು ಈ ಮಸಾಲೆ ಎಲ್ಲನೂ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕೆಂದರೆ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇವತ್ತೇನಪ್ಪ ಅಂದರೆ ಕೊತ್ತಂಬರಿ ಆಗಲಿ, ಪುದೀನ ಆಗಲಿ, ಹಸಿಮೆಣಸಿನ್ಕಾಯಿ ಇದನ್ನು ಯಾವುದು ಯೂಸ್ ಮಾಡ್ತಾ ಇಲ್ಲ. ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊತಾ ಇರೋದು. ಮಸಾಲೆ ಜೊತೆ ಗೋಡಂಬಿ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿತ್ತು. ಮತ್ತು ಟೊಮೊಟೊ ಕೂಡ ಹಾಕ್ತಾ ಇಲ್ಲ, ಹಾಕ್ಬಾರ್ದು ಟೊಮೊಟೊನು. ನಾನು ಹಾಗೆ ಮಾಡಿದ್ದು ಸೂಪರಾಗಿ ಬಂದಿತ್ತು. ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ. ನಾನು ಅದ್ರ ಬಗ್ಗೆ ಮತ್ತೆ ಇನ್ನೊಂದು ಮಾತೇ ಆಡೋ ಹಂಗಿಲ್ಲ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ನನ್ನ ಕಡೆಯಿಂದ ಅಂದರೆ, ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡ್ತಿದ್ದೀರಾ ಒಳ್ಳೆ ಮನಸ್ಸಿಂದ, ಬಟ್ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ. ಯಾಕೆ ಅಂದರೆ ನೀವು ಅರ್ಧ ವಿಡಿಯೋ ನೋಡಿ ಸ್ಕಿಪ್ ಮಾಡಿದರೆ ಹಾಗೆ ಅದೊಂದು ರೇಷೋ ಇರುತ್ತೆ, ಆ ರೇಷೋ ತುಂಬಾನೇ ಕಡಿಮೆ ಆಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ವಾಚ್ ಮಾಡಿ. ಯಾಕೆಂದರೆ ನಿಮಗೆ ಗೊತ್ತಿರಲ್ಲ ಪಾಪ ವಿಡಿಯೋ ಆಗಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನಾನು ಇನ್ನೂ ಟೈಮಿಂಗ್ಸ್ ತೊಗೋಬೇಕು, ಬಟ್ ನನಗದು ಇಷ್ಟನೇ ಇಲ್ಲ. ಯಾಕೆಂದ್ರೆ ತುಂಬ ಲಾಂಗ್ ಮಾಡ್ಕೊಂಡು ವಿಡಿಯೋನ ಮಾಡೋಕ್ಕೆ ಹೋದರೆ ಯಾರೂ ನೋಡೋಕ್ಕೆ ಇಷ್ಟಪಡಲ್ಲ ಅನ್ನೋದಕ್ಕೋಸ್ಕರ ಎಷ್ಟು ಸಾಧ್ಯವಾದಷ್ಟು ಎಷ್ಟು ಮ್ಯಾಕ್ಸಿಮಮ್ ಮಾಡೋಕ್ಕಾಗುತ್ತೆ ಅಷ್ಟರಿಂದ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ 2-3 ಮಿನಿಟ್ಸ್ ಮಾಡ್ತಾಯಿದ್ದೆ, ಬಟ್ ಅದು ತುಂಬಾ ಕಡಿಮೆ ಮಾಡೋದು. ನನಗೂ ಗೊತ್ತಿರಲಿಲ್ಲ. ಮಿನಿಮಮ್ ಒಂದು 5 ಮಿನಿಟ್ಸ್ ಆದರೂ ಇರಬೇಕಂತೆ. ಅದಕ್ಕೋಸ್ಕರ ಇವಾಗ ಒಂದು 5 ಮಿನಿಟ್ಸಿಗೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ವಾಚ್ ಮಾಡಿ. ಇದೊಂದು ನನ್ನ ಕಡೆಯಿಂದ ಇದು ಹಂಬಲ್ ರಿಕ್ವೆಸ್ಟು. ಪ್ಲೀಸ್ ನೀವು ಯಾರಾದರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಪೂರ್ತಿ ವಿಡಿಯೋ ನೋಡಿ. ಇದೊಂದೇ ನನ್ನ ರಿಕ್ವೆಸ್ಟ್. ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋಣ. ಆಲ್ಮೋಸ್ಟ್ ಇವಾಗ ಇದೆಲ್ಲ ಫ್ರೈ ಮಾಡ್ಕೊಂಡು ಸಪ್ರೇಟ್ ಎತ್ತಿಟ್ಕೊತೀನಿ. ಮತ್ತೆ ನಾನೇನು ಮಾಡ್ತೀನಿ, ಇದೇ ಪಾತ್ರೆಗೆ ನಾನು ಒಗ್ಗರಣೆಗೆ ಹಾಕೊಳ್ತೀನಿ. ಒಗ್ಗರಣೆಗೆ ಬಂದು ಎಣ್ಣೆ ಹಾಕೊಂಡಿದ್ದೀನಿ. 4 ರಿಂದ 5 ಟೇಬಲ್ ಸ್ಪೂನ್ ತೊಗೊಂಡಿರೋದು. ಸಾಸಿವೆ, ಅರಿಶಿನ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫಸ್ಟು. ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನಾನು ಏನೇ ಚಿಕನ್ ಮಾಡಿದ್ರು ಸಾಸಿವೆ ಕಂಪಲ್ಸರಿ ಹಾಕ್ತೀನಿ ಒಗ್ಗರಣೆಗೆ. ಫ್ರೈ ಆಗ್ತಾ ಇರಲಿ, ಅಷ್ಟರೊಳಗಡೆ ನಾನು ಚಿಕನ್ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಚಿಕನ್ ನನಗೆ 2.5 ರಿಂದ 3 kg ನಮ್ಮ ಮನೆಗೆ ಬೇಕಾಗುತ್ತೆ. ನಾನು ಅಷ್ಟೇ ತೊಗೊಳೋದು ಯಾವಾಗಲೂ ಕೂಡ. ಹಾಗಾಗಿ ಮಸಾಲೆ ಮತ್ತು ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋದು ನಾನು. ನೀವು ಅನ್ಕೋಬೋದು ಇದೇನಪ್ಪ ಇಷ್ಟೊಂದು ಖಾರ ಮತ್ತು ಇಷ್ಟೊಂದು ಮಸಾಲೆ ಎಲ್ಲ ಇಷ್ಟೊಂದು ಜಾಸ್ತಿ ಮಾಡ್ತಾರೆ ಅನ್ಕೋಬೋದು, ಬಟ್ ಮುಂಚೆನೇ ಹೇಳಿದ್ದೀನಿ ನಾನು, ಆರ್ಡ್ರ್ ಬರುತ್ತಲ್ಲ ಅದಕ್ಕೋಸ್ಕರ ಅಂತ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ, ಇದಕ್ಕೆ ನಾನು ಚಿಕನ್ ಹಾಕೋತೀನಿ ಫಸ್ಟು. ಇನ್ನೊಂದು ಏನು ಖುಷಿ ವಿಚಾರ ಅಂದರೆ, ನಿಜವಾಗ್ಲೂ ಡೇ ಬೈ ಡೇ ತುಂಬಾ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಿದೆ. ಅದಕ್ಕೆ ನಿಮ್ದೆಲ್ಲರದು ಸಪೋರ್ಟು ತುಂಬಾ ಇದೆ ನನಗೆ. ಹೀಗೆ ಸಪೋರ್ಟ್ ಮಾಡಿ. ಏಕೆ ಅಂದರೆ ನನಗೆ ಮುಂಚೆಗಿಂತ ಇವಾಗ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಂದರೆ ತುಂಬಾ ಕಾನ್ಫಿಡೆನ್ಸ್ ಬರ್ತಿದೆ. ಹಾಗಂತ ಅದು ಓವರ್ ಕಾನ್ಫಿಡೆನ್ಸ್ ಅಂತಲ್ಲ, ನಾರ್ಮಲಾಗಿ ಕಾನ್ಫಿಡೆನ್ಸ್ ಆಗಿದ್ದೀನಿ ನಾನು. ಏಕೆಂದರೆ ಡೇ ಬೈ ಡೇ ನನಗೆ ಗ್ರೋತ್ ಆಗ್ತಿದೆ ಅನ್ನೋದೊಂದು ಖುಷಿ ಆಗ್ತಾ ಇದೆ. ಚಾನಲ್ ಗ್ರೋತ್ ಆಗ್ತಿದೆ ಅನ್ನೋ ರಿಸಲ್ಟು ಕೂಡ ನಮಗೆ ಗೊತ್ತಾಗ್ತಿದೆಯಲ್ಲ, ಅದಕ್ಕೋಸ್ಕರನೇ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಸಪೋರ್ಟಿಂದನೇ ನಾನು ಈ ರೀತಿ ಎಲ್ಲ ಗ್ರೋತ್ ಆಗೋಕ್ಕೆ ಸಾಧ್ಯ ಆಗ್ತಿರೋದು. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ಹೀಗೆ ಇನ್ನೂ ಸಪೋರ್ಟ್ ಮಾಡಿ. ಇನ್ನು ನನ್ನನ್ನು ಈ ಯೂಟ್ಯೂಬ್ ಇದರಲ್ಲೇ ನನ್ನನ್ನು ತುಂಬ ಬೆಳೆಸೋದಕ್ಕೆ ನಿಮ್ದೆಲ್ಲರದ್ದು ಸಹಕಾರ ಬೇಕು. ದಯವಿಟ್ಟು ಹೀಗೆ ನನಗೊಂದು ಸಹಕಾರ ಕೊಡಿ. ಇನ್ನಲ್ಲಿ ಇವಾಗ ಚಿಕನ್ ಹಾಕಿದ್ದೀನಿ. ಚಿಕನ್ ಹಾಕಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊತೀನಿ. ಸ್ವಲ್ಪ ವಿಡಿಯೋ ನನಗೆ ಮಾಡೋದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮಾಡಿ ಆದಮೇಲೆ ಆಯಿತು, ಅದು ಪೂರ್ತಿ ವಿಡಿಯೋ ಸರಿ ಬರಲಿಲ್ಲ ಅಂತ. ಬಟ್ ನಾನು ವಿಡಿಯೋ ಒಂದು ಸರಿ ಮಾಡಿ ನಾವು ಅಪ್ಲೋಡ್ ಮಾಡೋಕ್ಕೆ ತೊಗೊಂಡ್ಮೇಲೆ ಅದನ್ನು ನಾವು ಡಿಲೀಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಡಿಲೀಟ್ ಮಾಡೋಕ್ಕೆ ಹೋದರೆ ನನಗೆ ಅಲ್ಲಿ ಇದಾಗುತ್ತೆ ನನಗೆ ಯೂಟ್ಯೂಬ್ ಕಡೆಯಿಂದ. ಅದಕ್ಕೋಸ್ಕರ ಹಾಗೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾರು ತಪ್ಪಾಗಿ ವಿಡಿಯೋನ ಭಾವಿಸ್ಬೇಡಿ. ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನೇನಿಲ್ಲ ಅಂದರೂ ನನಗೆ ಇವಾಗ ಒಂದು ಐಡಿಯಾ ಬಂತು. ಯಾವಾಗಿಂದ ನಾನು ಯೂಟ್ಯೂಬ್ ಶುರು ಮಾಡಿ ಮತ್ತು ನಾನು ಜೊಮೊಟೊ ಆರ್ಡ್ರಿಗೆ ನಾನು ಅಡುಗೆನ ಮಾಡೋದಕ್ಕೆ ಜಾಸ್ತಿ ಶುರು ಮಾಡಿದ ಮೇಲೆ ಒಂದು ಟೈಮ್ ಅನ್ನೋದು ಗೊತ್ತಾಯಿತು ನನಗೆ. ಮುಂಚೆ ಎಲ್ಲ ನಿಜವಾಗ್ಲೂ ನನಗೆ ಟೈಮದು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಒಂದು 40 ಮಿನಿಟ್ಸ್ ಒಳಗಡೆ ಯಾವುದೇ ಚಿಕನ್ ಮಾಡಿದರೂ ಮಾಡ್ಬೋದು. 35 to 40 ಮಿನಿಟ್ಸ್ ಒಳಗಡೆ ನೀಟಾಗಿ ಚಿಕನ್ ಒಂದು ರೆಸಿಪಿನ ನಾವು ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಆಗುತ್ತೆ. ಮಾಡೋ ಮೆಥಡಿಂದ ಆ ಟೈಮಿಂಗ್ಸ್ ಗೊತ್ತಾಗಿ ಹೋಗ್ಬಿಟ್ರೆ ಸಾಕು, ತುಂಬಾ ಈಸಿ ಅನಿಸುತ್ತೆ ಅಡುಗೆ ಮಾಡೋದೆಲ್ಲವ. ನೋಡಿ
ಫೈನಲಿ ಈ ರೀತಿ ಬಂದಿದೆ. ತುಂಬಾನೇ ಚೆನ್ನಾಗಿತ್ತು ಚಿಕನ್ ಮಾತ್ರ. ನಾನು ಇವತ್ತು ಕೊಕೊನೆಟ್ ರೈಸ್ ಮಾಡಿದ್ದೆ. ನಾನು ಯಾವಾಗಲೂ ತುಂಬಾನೇ ಇಷ್ಟಪಡೋದು ಮಾಡೋದು ಜಾಸ್ತಿ ಅಂದರೆ ಕೊಕೊನೆಟ್ ರೈಸೇ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಅಂತ ಅಲ್ಲ, ನಾನು ಚಿಕನ್ ಗ್ರೇವಿ ಈ ರೀತಿ ಎಲ್ಲ ಮಾಡಿದರೆ ನಮ್ಮ ಮನೇಲಿ ಕಂಪಲ್ಸರಿ ಕೊಕೊನೆಟ್ ರೈಸ್ನೇ ಜಾಸ್ತಿ ಮಾಡಿಸೋದು. ರೊಟ್ಟಿ ದೋಸೆಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತೀವಿ ಫ್ರೆಂಡ್ಸು ಫ್ಯಾಮಿಲಿಗೂ ಹೇಳಿ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.